ನಮಸ್ಕಾರ ನಮಸ್ಕಾರ. ಸರ್, ತಮ್ಮ ಹೆಸರು? ಚಂದ್ರಶೇಖರ್. ನೀವು ಹುಟ್ಟಿದ್ದು ಎಲ್ಲ? ಹುಟ್ಟಿದ್ದು ಒಂದು ಹಳೇಬೀಡು ಹೋಬಳಿನಲ್ಲಿ, ಒಂದು ಸಣ್ಣ ಹಳ್ಳಿ. ವಿದ್ಯಾಭ್ಯಾಸ ಎಲ್ಲ ಹಳೇಬೀಡು ಪ್ರೌಢಶಾಲೆ ಮತ್ತು ಹಾಸನ್ ಕಾಲೇಜಲ್ಲಿ ನಂತರದಲ್ಲಿ ಬೆಂಗಳೂರಿನಲ್ಲಿ BSc 1974-75 ಇಷ್ಟು. ಸರ್, ನಿಮಗೆ ವಯಸ್ಸು? ಈಗ ನನಗೆ 77ಕ್ಕೆ ನಾನು ಪಾದಾರ್ಪಣೆ ಮಾಡಿದ್ದೀನಿ. 77. ಸರ್, ಗಣರಾಜ್ಯೋತ್ಸವ ಅಂತ ಅಂದರೆ ನಿಮಗೆ ಏನು ಅನಿಸುತ್ತೆ? ಗಣರಾಜ್ಯೋತ್ಸವ ಅಂದರೆ ಜನಗಳನ್ನು ಸಮೂಹದಲ್ಲಿ ಬರ್ತಕ್ಕಂಥ ಪ್ರಜಾರಾಜ್ಯಕ್ಕೆ ಗಣರಾಜ್ಯ ಅಂತ ಹೇಳ್ತಾರೆ. ಪ್ರಜಾರಾಜ್ಯ ಪ್ರಜೆಗಳಿಂದಲೇ ಕೂಡಿರ್ತಕ್ಕಂಥದ್ದು, ಅದಕ್ಕೆ ಗಣರಾಜ್ಯ ಅಂತ. ಆ ಪ್ರಜೆಗಳು ಕೂಡಿರೋದನ್ನ ಅದೊಂದು ಒಂದು ಇದಕ್ಕೋಸ್ಕರ ಒಂದು ಖುಷಿಗೋಸ್ಕರ ಆ ಒಂದು ಗಣರಾಜ್ಯ ದಿನ ಅಂತ ಆಚರಣೆ ಮಾಡ್ತಾರೆ. ಅದು ವಾಸ್ತವತೆ ಇರೋದು ಕರೆಕ್ಟಾಗಿ ಪ್ರಜಾರಾಜ್ಯ ಅಂತ. ಅದಕ್ಕೆ ಅಂದರೆ ನಮ್ಮ ಸಂವಿಧಾನದಿಂದ ಜನರು ಸೇರಿರೋದಕ್ಕೆ ಪ್ರಜಾರಾಜ್ಯ, ಪ್ರಜೆಗಳಿಗೆ ಹಕ್ಕು ಬಾಧ್ಯತೆಗಳಿರೋದ್ರಿಂದ ಎಲ್ಲ ಸೇರಬೇಕು, ಎಲ್ರಿಗೂ ಆ ಹಕ್ಕು ಸಿಗಬೇಕು ಅನ್ನೋ ಉದ್ದೇಶ ಪ್ರಜಾರಾಜ್ಯ ಮಾಡಿದ್ದಾರೆ. ಸರ್, ನೀವು ನಿಮ್ಮ ಸಮಯದಲ್ಲಿ ಅಥವಾ ನಿಮ್ಮ ಬಾಲ್ಯ ದಿನಗಳಲ್ಲಿ ಹೇಗೆ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ರಿ ಆಗ? ಸರ್, ನಾನು ಮಿಡ್ಲ್ ಸ್ಕೂಲಿಂದ ಹೈಸ್ಕೂಲ್ ಮತ್ತು ಪ್ರೌಢಶಾಲೆವರೆಗೆ ಅದೇನು ಈ ಥರ ವೇದಿಕೆಗಳಿರಲಿಲ್ಲ, ವರ್ಧಕಗಳಿರ್ತಿರಲಿಲ್ಲ. ಸಾಮಾನ್ಯ ರೀತಿಯಲ್ಲಿ ಮುಖ್ಯೋಪಾಧ್ಯಾಯರು ಇರ್ತಿದ್ರು, ಸಹ ಶಿಕ್ಷಕರು ಇರ್ತಿದ್ರು. ಎಲ್ಲರೂ ನಮ್ಮ ಮಕ್ಕಳನ್ನು ಕರೀತಿದ್ರು, ಒಂದು ಲೈನ್ ನಿಲ್ಲಿಸ್ಕೊಂಡು. ಆಮೇಲೆ ಅವ್ರಿಗೇನು ಅಲ್ಲಿಗೊಬ್ಬರು ಯಾರಾದರೂ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಒಳಪಟ್ಟಂಥ ಅಧ್ಯಕ್ಷರು ಅಥವಾ ಸಹ ಅಧ್ಯಕ್ಷರು ಯಾರೋ ಇರ್ತಿದ್ರು. ಅವರನ್ನು ಗೌರವಾನ್ವಿತರಾಗಿ ಕರೆದುಬಿಟ್ಟು ಅವ್ರ ಕಡೆಯಿಂದ ಒಂದೆರಡು ಹಿತವಚನ ಹೇಳೋದು, ಮತ್ತು ಮುಖ್ಯೋಪಾಧ್ಯಾಯರು ಅವರೆಲ್ಲ ಹೇಳುವಂಥದ್ದು ಇರ್ತಿತ್ತು. ಆ ಥರ ಮಾಡ್ತಿದ್ರು, ಭಾಳ ಸರಳವಾಗಿ ಮಾಡ್ತಾಯಿದ್ರು. ಭಾಳ ಸ್ವಚ್ಛತೆ, ಗಲಾಟೆ ಇಲ್ಲ, ಗದ್ದಲ ಇಲ್ಲ. ನಾನು ನೋಡೋ ಹಾಗೆ ಆಗ ಯಾವುದೋ ದೊಂಬಿಗಳಾಗಲಿ, ಗುಂಪುಗಾರಿಕೆ ಆಗಲಿ, ಆಮೇಲೆ ಅಲ್ಲಿ ಏನೋ ಆಗೋಯ್ತು, ಇಲ್ಲೇನೋ ಆಗಲಿ, ಆ ಥರ ಏನಿರಲಿಲ್ಲ. ಜನಗಳು ಅವರವ್ರ ಕೆಲಸದಲ್ಲಿ ಅವ್ರು ತೊಡಗಿರ್ತಿದ್ರು. ಈ ಗಣರಾಜ್ಯದ ದಿನ ಮಾತ್ರ ಎಲ್ಲರೂ ಸೇರಿಕೊಂಡು ಶಾಲಾ ಇದರಲ್ಲಿ ಮಾತ್ರ ಎಲ್ಲ ಚೆಂದಾಗಿ ನಾವು ಮಾಡಿಸೋದು. ಸರ್, ನಿಮಗೆ ಏನು ಅನಿಸುತ್ತೆ, ಈ ಗಣರಾಜ್ಯೋತ್ಸವ ಶುರು ಆಯಿತು, ಆಚರಣೆಗೆ ಬಂತು, ನಮಗೆ ಒಂದು ಸಂವಿಧಾನ ಸಿಕ್ತು, ಅವಾಗೆಲ್ಲ ಸಮಾಜದಲ್ಲಿ ಏನು ಬದಲಾವಣೆಗಳಾಗಿದೆ, ಜನ ಅದನ್ನು ಹೇಗೆ ಸ್ವೀಕರಿಸಿಕೊಂಡ್ರು? ಸರ್, ಅದು ಹಿಂದೆ ನಾವು ನೋಡೋ ಹಾಗೆ ಶೋಷಣೆಗೆ ಭಾರಿ ಜನ ಒಳಗಾಗಿದ್ರು. ತುಂಬ ಈ ಹಳ್ಳಿಗಳಲ್ಲಂತೂ ಅದು ತಾಂಡವಾಡ್ತಾ ಇತ್ತು. ಇತ್ತೀಚೆಗೆ ನಿಮ್ಮ ಸಂವಿಧಾನ ಬಂದ ನಂತರದಲ್ಲಿ ಇದನ್ನು ಈಗ ಸ್ವಲ್ಪ ಒಂದು 60%, 70% ಮುಂದಕ್ಕೆ ಬಂದುಬಿಟ್ಟಿದ್ದೀವಿ. ಆಗಲಿ ಈಗ ಅದು ಹೊಡೆದು ಹೋಗಬೇಕು, ಅದ್ರ ಮೇಲೆ ಹೋರಾಟ ಮಾಡೋದು. ನಾವೆಲ್ಲರೂ ಒಂದೇ ಸರ್. ಅದನ್ನು ಶೋಷಣೆ ಮಾಡೋದು, ಅವ್ರಿಗೆ ಹಿಂಸೆ, ಮಾನಸಿಕ ಹಿಂಸೆ. ನಾನು ಮನುಷ್ಯನಾಗಿ ಹುಟ್ಟಿದ್ದೀನಿ, ನನಗೆ ಸ್ವಾತಂತ್ರ್ಯ ಇಲ್ವಲ್ಲ, ಮಾತನಾಡೋ ಸ್ವಾತಂತ್ರ್ಯ ಇಲ್ಲ, ಬದುಕೋ ಸ್ವಾತಂತ್ರ್ಯ ಇಲ್ವಲ್ಲ ಅನ್ನೋದು ಜನಗಳಲ್ಲಿದ್ದು ಈಗ ತೊಡೆದು ಹೋಗ್ತಾ ಇದೆ. ಸೊ ಆದರೆ ಸಂವಿಧಾನ ಬಂದ ಮೇಲೆ ಜನಗಳನ್ನ ಅದು ಚೆನ್ನಾಗಿ ಸ್ವೀಕಾರ ಮಾಡಿದ್ರ? ಖಂಡಿತ. ಸಂವಿಧಾನ ಬಂದಿದ್ದೇ ನಮ್ಮ ಪುಣ್ಯಕ್ಕೆ. ಆ ಮಹಾನುಭಾವ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಯಾರು ಕೂಡ ಸ್ಮರಿಸಬೇಕು ಅಂತ ಯಾರು ಮಾಡ್ತಾ ಇಲ್ಲ. ಇನ್ನೂ ಕೆಲವರು ಅದನ್ನು ಗುರುತಿದ್ದಾರೆ, ಅಂಬೇಡ್ಕರ್ ಸಾಹೇಬರನ್ನು. ಅವರಿಲ್ಲಂದರೆ ಈ ಸಂವಿಧಾನದ ಒಂದು ರಚನೆನೇ ಆಗ್ತಿರಲಿಲ್ಲ, ವಿಷಯ ಇಷ್ಟು ಮಟ್ಟಿಗೆ ಬರ್ತಿರ್ಲಿಲ್ಲ ಸರ್. ಹೌದು. ಧನ್ಯವಾದಗಳು.